ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಒಂದು ವಾಕ್ಯದ ಪ್ರಶ್ನೋತ್ತರಗಳು, 6ನೇ ತರಗತಿ ಸಮಾಜ ವಿಜ್ಞಾನ, ಅಧ್ಯಾಯ 15 ಮೊಘಲರು ಮತ್ತು ಮರಾಠರು. ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ತಾಜ್ ಮಹಲ್ ಎಲ್ಲಿದೆ? ಉತ್ತರ: ತಾಜ್ ಮಹಲ್ ಆಗ್ರಾದಲ್ಲಿದೆ. ಮುಂದಿನ ಪ್ರಶ್ನೆ: ತಾಜ್ ಮಹಲನ್ನು ಯಾವುದರಿಂದ ಕಟ್ಟಲಾಗಿದೆ? ಉತ್ತರ: ತಾಜ್ ಮಹಲನ್ನು ಅಮೃತಶಿಲೆಯಿಂದ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ: ಮೊಘಲ್ ಮನೆತನದ ಸ್ಥಾಪಕ ಯಾರು? ಉತ್ತರ: ಮೊಘಲ್ ಮನೆತನದ ಸ್ಥಾಪಕ ಬಾಬರ್. ಮುಂದಿನ ಪ್ರಶ್ನೆ: ಬಾಬರ್ ಯಾವ ಸಂತತಿಯವನು? ಉತ್ತರ: ಬಾಬರ್ ಮಂಗೋಲ್ ಸಂತತಿಯವನು. ಮುಂದಿನ ಪ್ರಶ್ನೆ: ಭಾರತಕ್ಕೆ ಗುಲಾಬಿಯನ್ನು ಪರಿಚಯಿಸಿದವರು ಯಾರು? ಉತ್ತರ: ಭಾರತಕ್ಕೆ ಗುಲಾಬಿಯನ್ನು ಪರಿಚಯಿಸಿದವನು ಬಾಬರ್. ಮುಂದಿನ ಪ್ರಶ್ನೆ: ಬಾಬರ್ನ ಮಗನ ಹೆಸರೇನು? ಉತ್ತರ: ಬಾಬರ್ನ ಮಗನ ಹೆಸರು ಹುಮಾಯೂನ್. ಮುಂದಿನ ಪ್ರಶ್ನೆ: ಹುಮಾಯೂನ್ನ ಮಗ ಯಾರು? ಉತ್ತರ: ಹುಮಾಯೂನ್ನ ಮಗ ಅಕ್ಬರ್. ಮುಂದಿನ ಪ್ರಶ್ನೆ: ಹಲ್ದಿಘಾಟ್ ಯುದ್ಧ ಯಾರ ನಡುವೆ ನಡೆಯಿತು? ಉತ್ತರ: ಹಲ್ದಿಘಾಟ್ ಯುದ್ಧ ಅಕ್ಬರ್ ಹಾಗೂ ಮೇವಾಡದ ರಾಣಾ ಪ್ರತಾಪಸಿಂಹರ ನಡುವೆ ನಡೆಯಿತು. ಮುಂದಿನ ಪ್ರಶ್ನೆ: ಹಿಂದೂಗಳ ಮೇಲೆ ವಿಧಿಸಿದ್ದ ಜೆಸಿಯ ತಲೆಗಂದಾಯವನ್ನು ರದ್ದುಪಡಿಸಿದ ರಾಜ ಯಾರು? ಉತ್ತರ: ಹಿಂದೂಗಳ ಮೇಲೆ ವಿಧಿಸಿದ್ದ ಜೆಸಿಯ ತಲೆಗಂದಾಯವನ್ನು ರದ್ದುಪಡಿಸಿದ ರಾಜ ಅಕ್ಬರ್. ಮುಂದಿನ ಪ್ರಶ್ನೆ: ಅಕ್ಬರನ ಭೂಕಂದಾಯ ಪದ್ಧತಿಯನ್ನು ರೂಪಿಸಿದವರು ಯಾರು? ಉತ್ತರ: ಅಕ್ಬರನ ಭೂಕಂದಾಯ ಪದ್ಧತಿಯನ್ನು ರೂಪಿಸಿದವರು ರಾಜ ತೋದರಮಲ್. ಮುಂದಿನ ಪ್ರಶ್ನೆ: ಅಕ್ಬರನ ರಾಜಧಾನಿ ಯಾವುದು? ಉತ್ತರ: ಅಕ್ಬರನ ರಾಜಧಾನಿ ಫತೇಪುರ್ ಸಿಕ್ರಿ. ಮುಂದಿನ ಪ್ರಶ್ನೆ: ಅಕ್ಬರನು ಕಟ್ಟಿಸಿದ ಪ್ರಾರ್ಥನಾ ಮಂದಿರದ ಹೆಸರೇನು? ಉತ್ತರ: ಅಕ್ಬರನು ಕಟ್ಟಿಸಿದ ಪ್ರಾರ್ಥನಾ ಮಂದಿರದ ಹೆಸರು ಇಬಾದತ್ ಖಾನಾ. ಮುಂದಿನ ಪ್ರಶ್ನೆ: ಅಕ್ಬರನು ಸ್ಥಾಪಿಸಿದ ಹೊಸ ಧರ್ಮದ ಹೆಸರೇನು? ಉತ್ತರ: ಅಕ್ಬರನು ಸ್ಥಾಪಿಸಿದ ಹೊಸ ಧರ್ಮದ ಹೆಸರು ದೀನ್ ಎ ಇಲಾಹಿ. ಮುಂದಿನ ಪ್ರಶ್ನೆ: ಅಕ್ಬರನ ಆಸ್ಥಾನದಲ್ಲಿದ್ದ ಗಣ್ಯ ಕವಿಗಳು ಯಾರು? ಉತ್ತರ: ಅಕ್ಬರನ ಆಸ್ಥಾನದಲ್ಲಿದ್ದ ಗಣ್ಯ ಕವಿಗಳು ಫೈಜಿ, ಅಬ್ದುಲ್ ಫಜಲ್ ಮತ್ತು ಬೀರಬಲ್. ಮುಂದಿನ ಪ್ರಶ್ನೆ: ಆಗ್ರಾದಲ್ಲಿ ತಾಜ್ ಮಹಲ್ ಅನ್ನು ಕಟ್ಟಿಸಿದವರು ಯಾರು? ಉತ್ತರ: ಆಗ್ರಾದಲ್ಲಿ ತಾಜ್ ಮಹಲ್ ಅನ್ನು ಕಟ್ಟಿಸಿದವರು ಶಹಜಹಾನ್. ಮುಂದಿನ ಪ್ರಶ್ನೆ: ದೆಹಲಿಯ ಕೆಂಪುಕೋಟೆಯನ್ನು ನಿರ್ಮಾಣ ಮಾಡಿಸಿದವರು ಯಾರು? ಉತ್ತರ: ದೆಹಲಿಯ ಕೆಂಪುಕೋಟೆಯನ್ನು ನಿರ್ಮಾಣ ಮಾಡಿಸಿದವರು ಶಹಜಹಾನ್. ಮುಂದಿನ ಪ್ರಶ್ನೆ: ಶಹಜಹಾನನ ಮಗನ ಹೆಸರೇನು? ಉತ್ತರ: ಶಹಜಹಾನನ ಮಗನ ಹೆಸರು ಔರಂಗಜೇಬ. ಮುಂದಿನ ಪ್ರಶ್ನೆ: ಸಿಖ್ಖರ ಪಂಚ ಕಾರಕಗಳು ಯಾವುವು? ಉತ್ತರ: ಸಿಖ್ಖರ ಪಂಚ ಕಾರಕಗಳು ಕೇಶ ಅಂದರೆ ಉದ್ದ ಕೂದಲು, ಕಂಗಾ ಅಂದರೆ ಬಾಚಣಿಗೆ, ಕಚ್ಚೆ ತುಂಡು ಇಜಾರು, ಕೃಪಾಣ ಅಂದರೆ ಕಿರುಗತ್ತಿ, ಕಂಕಣ ಅಂದರೆ ಕಬ್ಬಿಣದ
ಬಳೆ. ಮುಂದಿನ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯವನ್ನು ಹೇಗೆ ವಿಂಗಡಿಸಲಾಗಿತ್ತು? ಉತ್ತರ, ಮೊಘಲ್ ಸಾಮ್ರಾಜ್ಯವನ್ನು ಪ್ರಾಂತ ಅಂದರೆ ಸುಬಾ, ಜಿಲ್ಲೆ ಅಂದರೆ ಸರ್ಕಾರ, ತಾಲೂಕು ಪರಗಣಗಳಾಗಿ ವಿಂಗಡಿಸಲಾಗಿತ್ತು. ಮುಂದಿನ ಪ್ರಶ್ನೆ, ಮೊಘಲರ ಕಾಲದಲ್ಲಿ ನಗರಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತಿದ್ದ ಅಧಿಕಾರಿ ಯಾರು? ಉತ್ತರ, ಮೊಘಲರ ಕಾಲದಲ್ಲಿ ನಗರಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತಿದ್ದ ಅಧಿಕಾರಿ ಕೊತ್ವಾಲ. ಮುಂದಿನ ಪ್ರಶ್ನೆ, ಅಕ್ಬರನ ಮಂತ್ರಿ ಯಾರು? ಉತ್ತರ, ಅಕ್ಬರನ ಮಂತ್ರಿ ರಾಜ ತೋದರ್ಮಲ್. ಮುಂದಿನ ಪ್ರಶ್ನೆ, ಅಕ್ಬರನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಇತಿಹಾಸಕಾರರು ಯಾರು? ಉತ್ತರ, ಅಕ್ಬರನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಇತಿಹಾಸಕಾರರು ಅಬುಲ್ ಫಜಲ್, ನಿಜಾಮುದ್ದೀನ್ ಮತ್ತು ಬದೌನಿ. ಮುಂದಿನ ಪ್ರಶ್ನೆ, ಅಬುಲ್ ಫಜಲ್ನ ಪ್ರಮುಖ ಕೃತಿ ಯಾವುದು? ಉತ್ತರ, ಅಬುಲ್ ಫಜಲ್ನ ಪ್ರಮುಖ ಕೃತಿ ಅಕ್ಬರ್ ನಾಮಾ. ಮುಂದಿನ ಪ್ರಶ್ನೆ, ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದವರು ಯಾರು? ಉತ್ತರ, ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದವರು ದಾರಾ ಶುಕೋ. ಮುಂದಿನ ಪ್ರಶ್ನೆ, ತುಳಸಿದಾಸರ ಪ್ರಸಿದ್ಧ ಕೃತಿ ಯಾವುದು? ಉತ್ತರ, ತುಳಸಿದಾಸರ ಪ್ರಸಿದ್ಧ ಕೃತಿ ರಾಮಚರಿತ ಮಾನಸ. ಮುಂದಿನ ಪ್ರಶ್ನೆ, ಜಾಮಿಯಾ ಮಸೀದಿ ಎಲ್ಲಿದೆ? ಉತ್ತರ, ಜಾಮಿಯಾ ಮಸೀದಿ ಫತೇಪುರ್ ಸಿಕ್ರಿಯಲ್ಲಿದೆ. ಮುಂದಿನ ಪ್ರಶ್ನೆ, ತಾಜ್ ಮಹಲ್ ಎಲ್ಲಿದೆ? ಉತ್ತರ, ತಾಜ್ ಮಹಲ್ ಆಗ್ರಾದಲ್ಲಿದೆ. ಮುಂದಿನ ಪ್ರಶ್ನೆ, ಮೊಘಲರ ಕಾಲದ ಚಿತ್ರಕಲಾ ಸಂಪ್ರದಾಯದ ಹೆಸರೇನು? ಉತ್ತರ, ಮೊಘಲರ ಕಾಲದ ಚಿತ್ರಕಲಾ ಸಂಪ್ರದಾಯದ ಹೆಸರು ಚಿಕಿಣಿ. ಮುಂದಿನ ಪ್ರಶ್ನೆ, ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ ಯಾರು? ಉತ್ತರ, ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ ತಾನ್ಸೇನ್. ಮುಂದಿನ ಪ್ರಶ್ನೆ, ದೆಹಲಿಯ ಮೇಲೆ ಆಕ್ರಮಣ ಮಾಡಿದ ಪರ್ಷಿಯಾದ ದಾಳಿಕೋರ ಯಾರು? ಉತ್ತರ, ದೆಹಲಿಯ ಮೇಲೆ ಆಕ್ರಮಣ ಮಾಡಿದ ಪರ್ಷಿಯಾದ ದಾಳಿಕೋರ ನಾದಿರ್ ಶಾ. ಮುಂದಿನ ಭಾಗ, ಮರಾಠರು. ಮರಾಠ ಮನೆತನದ ಸ್ಥಾಪಕ ಯಾರು? ಉತ್ತರ, ಮರಾಠ ಮನೆತನದ ಸ್ಥಾಪಕ ಶಿವಾಜಿ. ಮುಂದಿನ ಪ್ರಶ್ನೆ, ಶಿವಾಜಿಯು ಎಲ್ಲಿ ಜನಿಸಿದನು? ಉತ್ತರ, ಶಿವಾಜಿಯು ಶಿವನೇರಿ ದುರ್ಗದಲ್ಲಿ ಜನಿಸಿದನು. ಮುಂದಿನ ಪ್ರಶ್ನೆ, ಶಿವಾಜಿಯ ತಂದೆ ತಾಯಿ ಯಾರು? ಉತ್ತರ, ಶಿವಾಜಿಯ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಮುಂದಿನ ಪ್ರಶ್ನೆ, ಶಿವಾಜಿಯ ಭವಿಷ್ಯವನ್ನು ರೂಪಿಸಿದವರು ಯಾರು? ಉತ್ತರ, ಶಿವಾಜಿಯ ಭವಿಷ್ಯವನ್ನು ರೂಪಿಸಿದವರು ಜೀಜಾಬಾಯಿ. ಮುಂದಿನ ಪ್ರಶ್ನೆ, ಶಿವಾಜಿಯ ಗುರು ಯಾರು? ಉತ್ತರ, ಶಿವಾಜಿಯ ಗುರು ದಾದಾಜಿ ಕೊಂಡದೇವ. ಮುಂದಿನ ಪ್ರಶ್ನೆ, ವಿಜಯಪುರ ಸುಲ್ತಾನನು ಶಿವಾಜಿಯನ್ನು ಹತ್ತಿಕ್ಕಲು ಯಾರನ್ನು ಕಳುಹಿಸಿದನು? ಉತ್ತರ, ವಿಜಯಪುರ ಸುಲ್ತಾನನು ಶಿವಾಜಿಯನ್ನು ಹತ್ತಿಕ್ಕಲು ಅಫ್ಜಲ್ ಖಾನ್ನನ್ನು ಕಳುಹಿಸಿದನು. ಮುಂದಿನ ಪ್ರಶ್ನೆ, ಔರಂಗಜೇಬನು ಶಿವಾಜಿಯನ್ನು ಬಂಧಿಸಿ ಯಾವ ಸೆರೆಮನೆಯಲ್ಲಿಟ್ಟನು? ಉತ್ತರ,
ಔರಂಗಜೇಬನು ಶಿವಾಜಿಯನ್ನು ಬಂಧಿಸಿ ಆಗ್ರಾ ಸೆರೆಮನೆಯಲ್ಲಿಟ್ಟನು. ಮುಂದಿನ ಪ್ರಶ್ನೆ, ಶಿವಾಜಿಯ ಪಟ್ಟಾಭಿಷೇಕವು ಎಲ್ಲಿ ನಡೆಯಿತು? ಉತ್ತರ, ಶಿವಾಜಿಯ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ, ಪಟ್ಟಾಭಿಷೇಕದ ಸಮಯದಲ್ಲಿ ಶಿವಾಜಿಯು ಯಾವ ಬಿರುದನ್ನು ಧರಿಸಿದನು? ಉತ್ತರ, ಪಟ್ಟಾಭಿಷೇಕದ ಸಮಯದಲ್ಲಿ ಶಿವಾಜಿಯು ಛತ್ರಪತಿ ಬಿರುದನ್ನು ಧರಿಸಿದನು. ಮುಂದಿನ ಪ್ರಶ್ನೆ, ಮರಾಠರ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯಲಾಗುತ್ತಿತ್ತು? ಉತ್ತರ, ಮರಾಠರ ಪ್ರಧಾನಮಂತ್ರಿಯನ್ನು ಪೇಶ್ವೆ ಎಂದು ಕರೆಯಲಾಗುತ್ತಿತ್ತು. ಮುಂದಿನ ಪ್ರಶ್ನೆ, ಶಿವಾಜಿಯ ಆಡಳಿತದ ಅವಧಿಯಲ್ಲಿ ಉತ್ಪನ್ನದ ಎಷ್ಟು ಭಾಗವನ್ನು ಕಂದಾಯ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು? ಉತ್ತರ, ಶಿವಾಜಿಯ ಆಡಳಿತದ ಅವಧಿಯಲ್ಲಿ ಉತ್ಪನ್ನದ 1/3 ಭಾಗವನ್ನು ಕಂದಾಯ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಮುಂದಿನ ಪ್ರಶ್ನೆ, ಶಿವಾಜಿಯು ಬಳಸುತ್ತಿದ್ದ ಯುದ್ಧತಂತ್ರ ಯಾವುದು? ಉತ್ತರ, ಶಿವಾಜಿಯು ಬಳಸುತ್ತಿದ್ದ ಯುದ್ಧತಂತ್ರ ಗೆರಿಲ್ಲಾ. ಮುಂದಿನ ಪ್ರಶ್ನೆ, ಗೆರಿಲ್ಲಾ ಯುದ್ಧತಂತ್ರ ಎಂದರೇನು? ಉತ್ತರ, ಚಿಕ್ಕ ಚಿಕ್ಕ ತಂಡಗಳಲ್ಲಿ ಶತ್ರುಗಳ ಮೇಲೆ ಹಠಾತ್ತನೆ ದಾಳಿ ಮಾಡುವ ಶತ್ರುಗಳಿಗೆ ಕಾಟ ಕೊಡುವ ಯುದ್ಧ ತಂತ್ರವೇ ಗೆರಿಲ್ಲಾ ಯುದ್ಧತಂತ್ರ. ಕಾಲಗಣನೆ: ಬಾಬರ್ ಸಾಮಾನ್ಯ ಶಕ 1526 1530. ಅಕ್ಬರ್ ಸಾಮಾನ್ಯ ಶಕ 1556 1605. ಔರಂಗಜೇಬ ಸಾಮಾನ್ಯ ಶಕ 1659 1707. ಶಿವಾಜಿ ಸಾಮಾನ್ಯ ಶಕ 1627 1680. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿಪಂಥ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.